21 ನಿಮಿಷ. ಭಾರತದ ಸ್ವಾಭಿಮಾನದ ಕಿರೀಟಕ್ಕೆ ಗರಿಯಿಟ್ಟ 21 ನಿಮಿಷ. ಪಾಕಿ ಶತ್ರುಗಳ ಎದೆ ನಡುವ ಹಾಗೆ ಮಾಡಿದ ಆ 21 ನಿಮಿಷ. ನರರೂಪ ರಕ್ಕಸ ಮಸೂದ್ ಅಜರ್ನ ಬಂಧುಗಳನ್ನು, ಅವನು ಸಾಕಿ ಬೆಳೆಸಿದ ಭಯೋತ್ಪಾದಕ ಕ್ರಿಮಿಗಳನ್ನು ಕೊಂದು ಮುಗಿಸಿದ ಆ 21 ನಿಮಿಷ. ಹೇಗಿತ್ತು ಗೊತ್ತಾ ಆ 21 ನಿಮಿಷ? ಭಾರತೀಯ ವಾಯುಪಡೆಯ ವಿಮಾನಗಳು ಪಾಕಿಸ್ತಾನಿ ರಡಾರ್ ವ್ಯವಸ್ಥೆಯ ದಿಕ್ಕು ತಪ್ಪಿಸಿ ಶತ್ರು ದೇಶದ ಆಗಸಕ್ಕೆ ನುಗ್ಗಿ ಹೋದ ಆ ಕ್ಷಣ ಹೇಗಿತ್ತು ಗೊತ್ತಾ? ಇಷ್ಟಕ್ಕೂ ನಮ್ಮ ವಾಯುಪಡೆ ಶತ್ರುಗಳ ಕಣ್ಣು ತಪ್ಪಿಸಿದ್ದಾದರೂ ಹೇಗೆ ಗೊತ್ತಾ? ಅದನ್ನು ಕೇಳಿದರೂ ನಮಗೆ ರೋಮಾಂಚನವಾಗುತ್ತೆ. ನಮ್ಮ ವೈಮಾನಿಕ ದಳದ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಭಾರತೀಯ ಸೇನೆಯ 3 ವಿಭಾಗಗಳ ಬಗ್ಗೆ ಮೆಚ್ಚುಗೆಯಾಗುತ್ತೆ. ಇಷ್ಟಕ್ಕೂ ಅಲ್ಲಿ ನಡೆದದ್ದೇನು, ಹೇಗಿತ್ತು ಆ ಆಪರೇಷನ್ ಹೇಳ್ತೀನಿ ಕೇಳಿ. ಫೆಬ್ರವರಿ 14 CRPF ಯೋಧರ ಮೇಲೆ ಫಿದಾಯಿನ್ ದಾಳಿ ನಡೆಯಿತು. ಇಡೀ ದೇಶ ದುಃಖದ ಮಡುವಲ್ಲಿ ಮುಳುಗೋಗಿತ್ತು. ಅದಾಗಿ 16 ಗಂಟೆಗಳ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು. ಪಾಕ್ ತನ್ನ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಲೇಬೇಕು ಅಂತ ಅಬ್ಬರಿಸಿದ್ರು. ಅದರ ಬೆನ್ನಲ್ಲೇ ಭಾರತೀಯ ಸೇನೆಯ 3 ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿಯ ಮೀಟಿಂಗ್ ನಡೆಯಿತು. ಅದು ಅತ್ಯಂತ ಮಹತ್ವಪೂರ್ಣ ಸಭೆ. ಭದ್ರತಾ ಪಡೆಗಳ ಮುಖ್ಯಸ್ಥರು, ಭದ್ರತಾ ಸಲಹೆಗಾರರು ಹಾಗೂ ಪ್ರಧಾನಿ ಇದ್ದ ಆ ಸಭೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಅದೇ ಪಾಕಿಸ್ತಾನದ ಮೇಲಿನ ಏರ್ ಸ್ಟ್ರೈಕ್. ಪ್ರಧಾನಿ ಹೇಳಿದ್ದು ಇಷ್ಟೇ: ನಮ್ಮ ಗುರಿ ಪಾಕಿಸ್ತಾನದ ಸೇನಾ ಶಿಬಿರಗಳಲ್ಲ, ಟೆರರಿಸ್ಟ್ ಕ್ಯಾಂಪುಗಳು. 2ನೇದ್ದು, ಕಾರ್ಯಾಚರಣೆಯಲ್ಲಿ ನಮ್ಮ ಪೈಲಟ್ಗಳಿಗೆ ಏನೂ ಆಗಬಾರದು. 3ನೇದ್ದು, ನಮ್ಮ ಯುದ್ಧ ವಿಮಾನಗಳು ಕೂಡ ಸುರಕ್ಷಿತವಾಗಿ ವಾಪಸ್ ಬರಬೇಕು. ಹಾಗೂ ಮಾಡೋದಕ್ಕೆ ಸಾಧ್ಯವಾಗೋದಾದರೆ ವಾಯುದಾಳಿ ನಡೆದು ಹೋಗಲಿ ಅಂದರು. ಇದಿಷ್ಟಕ್ಕೂ ವಾಯುಪಡೆಯ ಮುಖ್ಯಸ್ಥರು ಒಪ್ಪಿಗೆ ಸೂಚಿಸಿದರು ಹಾಗೂ 10 ದಿನಗಳ ಕಾಲಾವಕಾಶವನ್ನು ಕೂಡ ಸಿದ್ಧತೆಗಳಿಗಾಗಿ ಕೇಳಿದರು. ಅದನ್ನು ಕೊಡೋದಕ್ಕೆ ಸರ್ಕಾರನೂ ಸಿದ್ಧವಿತ್ತು. ಅವತ್ತು ಸಭೆ ಮುಗಿಸಿ ಎದ್ದು ಬಂದ ವಾಯುಪಡೆಯ ಮುಖ್ಯಸ್ಥರು ಏರ್ ಸ್ಟ್ರೈಕ್ಗಾಗಿ ತಯಾರಿ ಮಾಡ್ಕೋತಿದ್ರೆ, ಮತ್ತೊಂದು ಕಡೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ಕಡೆ ಚಲಿಸೋದಕ್ಕೆ ಶುರು ಮಾಡಿತು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ನೌಕಾದಾಳಿ ನಡೆಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ನೌಕಾಪಡೆಯ ಮುಖ್ಯಸ್ಥರು ಹೇಳಿಕೆನೂ ಕೊಟ್ಟರು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಕನ್ಫರ್ಮ್ ಆಗಿ ಹೋಯಿತು, ಎಸ್, ಭಾರತ ಸಮುದ್ರ ಮಾರ್ಗದ ಮೂಲಕವೇ ದಾಳಿ ನಡೆಸುತ್ತೆ. ಸೊ ನಾವು ಕಡಲ ತೀರಗಳಲ್ಲಿ ಎಚ್ಚರವಾಗಿರಬೇಕು. ಪಾಕಿಸ್ತಾನದ ಗಮನ ಕಡಲ ಯುದ್ಧದ ಕಡೆಗೆ ತಿರುಗಿತ್ತು. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸೇನಾ ಚಟುವಟಿಕೆಗಳು ತೀವ್ರವಾದವು. ಸೇನಾ ಪಡೆಗಳನ್ನು ಗಡಿಯಲ್ಲಿ ನಿಯೋಜಿಸಲಾಯಿತು. ಅಷ್ಟೇ ಅಲ್ಲ, ನಮ್ಮ ಯೋಧರು ಒಂದೇ ಸಮಕ್ಕೆ ಪಾಕಿಸ್ತಾನದ ಕಡೆ ಶೆಲ್ಲಿಂಗ್ ಶುರು ಮಾಡಿದರು. ಅದು ಯಾವಾಗಲೂ ಗಡಿಯಲ್ಲಿ ನಡೀತಾನೆ ಇರುತ್ತೆ. ಆದರೆ ಈ ಬಾರಿ ಶೆಲ್ಲಿಂಗ್ನ ಪ್ರಮಾಣ ಹೆಚ್ಚಾಯಿತು. ಪಾಕಿಸ್ತಾನಿ ಸೇನೆಯ ಗಮನ ಭಾರತ ಪಾಕ್ ಗಡಿಯ ಕಡೆಗೆ ಹೊರಳಿತು. ಸೇನಾ ಮುಖ್ಯಸ್ಥ ಬಜ್ವಾ ತಾನೇ ಗಡಿಯವರೆಗೂ ಬಂದು ಅಲ್ಲಿನ ವ್ಯವಸ್ಥೆಯನ್ನು ಖುದ್ದು ಪರಿಶೀಲಿಸಿಕೊಂಡು ಹೋದ. ಯುದ್ಧಕ್ಕೆ ನಾವು ಸಿದ್ಧ ಅಂತ ಹೇಳಿಕೆ ಕೊಡ್ತು ಪಾಕಿಸ್ತಾನ. ಭಾರತಕ್ಕೆ ಸರ್ಪ್ರೈಸ್ ಕೊಡ್ತೀವಿ ಅಂತ ಕೂಡ ಹೇಳ್ಕೊಳ್ತು. ದಿನೇ ದಿನೇ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಹೋಯಿತು. ಈ ಹಿಂದೆ ಪಠಾನ್ಕೋಟ್ ದಾಳಿಯಾದಾಗ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳ ಮೇಲೆ ಭಾರತೀಯರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ. ಹೀಗಾಗಿ ಈ ಬಾರಿಯೂ ಅಂಥದ್ದೇನಾದರೂ ಆಗಬಹುದು ಅನ್ನೋ ಸಂಶಯ ಪಾಕಿಸ್ತಾನಕ್ಕೆ ಇದ್ದೇ ಇತ್ತು. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯಲ್ಲಿದ್ದ ಲಾಂಚ್ ಪ್ಯಾಡ್ಗಳಲ್ಲಿದ್ದ ಭಯೋತ್ಪಾದಕರನ್ನ ಅಲ್ಲಿಂದ ತರಬೇತಿ ಶಿಬಿರಕ್ಕೆ ಶಿಫ್ಟ್ ಮಾಡಲಾಯಿತು. ಮುಜಫರಾಬಾದ್ನಲ್ಲಿದ್ದ ಮೌಲಾನಾ ಮಸೂದ್ ಅಜರ್ನನ್ನ ಪಾಕಿಸ್ತಾನಿ ಬೇಹುಗಾರಿಕಾ ಪಡೆ ISI ಸುರಕ್ಷಿತ ಸ್ಥಳಕ್ಕೆ ರವಾನಿಸಿತು. ಅಲ್ಲಿನ ಪ್ರತಿಯೊಂದು ಬದಲಾವಣೆಯ ಬಗ್ಗೆ, ಪಾಕಿಸ್ತಾನದ ಭಯೋತ್ಪಾದಕ ಕ್ಯಾಂಪುಗಳಲ್ಲಿನ ಪ್ರತಿ ಚಲನವಲನದ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿದ್ವು. ಪಾಕಿಸ್ತಾನ ಗಡಿಯಲ್ಲಿದ್ದ ಭಯೋತ್ಪಾದಕ ಶಿಬಿರಗಳನ್ನು ಕೂಡ ಸ್ವಲ್ಪ ಒಳಕ್ಕೆ ಸರಿಸಿ ಇನ್ನೆಲ್ಲೂ ಏನೂ ಆಗೋದಿಲ್ಲ ಅನ್ನೋ ಧೈರ್ಯದಲ್ಲಿ ಪ್ರತಿಯೊಂದನ್ನು ಎದುರಿಸ್ತೀವಿ ಅಂದ್ಕೊಂಡು ಸಿದ್ಧವಾಗಿ ಕೂತಿತ್ತು. ಅವರಿಗೆ ಭಾರತ ಏರ್ ಸ್ಟ್ರೈಕ್ ಮಾಡಬಹುದು ಅನ್ನೋ ಸಣ್ಣದೊಂದು ಕಲ್ಪನೆ ಕೂಡ ಇರಲಿಲ್ಲ. ಒಂದು ಏರ್ ಸ್ಟ್ರೈಕ್ ಆದರೆ ಅದು ಯುದ್ಧ ಅನ್ನಿಸ್ಕೊಳ್ಳುತ್ತೆ. ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಅಥವಾ ಮಿಲಿಟರಿ ಬೇಸ್ ಮೇಲೆ ಬಾಂಬಿಂಗ್ ಮಾಡೋ ಧೈರ್ಯವನ್ನು ಭಾರತ ಯಾವತ್ತೂ ಮಾಡೋದಿಲ್ಲ ಅನ್ನೋದು ಪಾಕಿಸ್ತಾನಿಗಳಿಗೆ ಖಚಿತವಾಗಿ ಗೊತ್ತಿತ್ತು. ಆದರೆ ಭಾರತ ಈ ಬಾರಿ ಯೋಚನೆ ಮಾಡ್ತಿದ್ದ ರೀತಿನೇ ಬೇರೆಯಾಗಿತ್ತು. ಇದೆಲ್ಲದರ ನಡುವೆ ಭಾರತೀಯ ಯುದ್ಧ ವಿಮಾನಗಳ ರಿಹರ್ಸಲ್ ಒಂದು ನಡೀತು. ನಿಮಗೆ ನೆನಪಿದೆಯಾ? ಅದು ಮುಂದೆ ನಡೆಯಲಿರುವ ಏರ್ ಸ್ಟ್ರೈಕ್ನ ತಾಲೀಮು ಅನ್ನೋದನ್ನು ಪಾಕಿಸ್ತಾನ ಊಹೆ ಕೂಡ ಮಾಡಿರಲಿಲ್ಲ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ರಡಾರ್ ಸಿಸ್ಟಮ್ ಹೇಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಡ್ರೋನ್ಗಳನ್ನು ಬಳಕೆ ಮಾಡಲಾಯಿತು. ಗಡಿಯುದ್ದಕ್ಕೂ ರಡಾರ್ಗಳು ಅತ್ಯಂತ ಸೆನ್ಸಿಟಿವ್ ಆಗಿರೋದನ್ನು ಪತ್ತೆ ಮಾಡಿದ ಭಾರತೀಯ ವಾಯುಪಡೆ ಪಾಕ್ ಗಡಿಯನ್ನು ಎಲ್ಲಿಂದ ದಾಟಬೇಕು ಅನ್ನೋ ಬಗ್ಗೆನೂ ನಿಖರವಾಗಿ ಲೆಕ್ಕ ಹಾಕಿ ರೆಕ್ಕಿ ಮಾಡಿಕೊಂಡು ಸಿದ್ಧವಾಗಿತ್ತು.
25ರ ರಾತ್ರಿ ದಾಳಿ ಶುರುವಾಗಬೇಕಿತ್ತು. 24ರಿಂದಲೇ ಗಡಿಯಲ್ಲಿ ಸೇನಾ ಯೋಧರ ಚಟುವಟಿಕೆಗಳು ತೀವ್ರವಾದವು. ಪಾಕಿಸ್ತಾನ ಭಾರತದ ಗಡಿಯ ಕಡೆ ಗಮನ ಕೊಟ್ಟು ಕಾಯ್ತಾ ಕೂತಿತ್ತು. 25ರ ರಾತ್ರಿ ಇಡೀ ದೇಶ ಮಲಗಿದ್ರೆ ಪ್ರಧಾನಿ ಹಾಗೂ ಭದ್ರತಾ ಪಡೆಗಳ ಮುಖ್ಯಸ್ಥರು ಆತಂಕದಿಂದ ಸಮಯಕ್ಕಾಗಿ ಎದುರು ನೋಡ್ತಿದ್ರು. 16 ಮಿರಾಜ್ ಯುದ್ಧ ವಿಮಾನಗಳು ದಾಳಿಗಾಗಿ ಸನ್ನದ್ಧವಾಗಿದ್ವು. ಅವಕ್ಕೆ ಸಹಾಯ ಮಾಡೋದಕ್ಕೆ ಉಳಿದ 6 ವಿಮಾನಗಳು ತಯಾರಾಗಿ ನಿಂತಿದ್ವು. ಬಾಲಾಕೋಟ್ ಅಲ್ಲದೆ ಚಕೋತಿ ಹಾಗೂ ಮುಜಫರಾಬಾದ್ನಲ್ಲಿ ದಾಳಿಗೆ ಟಾರ್ಗೆಟ್ ಸಿದ್ಧಪಡಿಸಲಾಗಿತ್ತು. ಬೆಳಗಿನ ಜಾವ 3:15ಗೆ ದಾಳಿಗೆ ಮುಹೂರ್ತ ನಿಗದಿಯಾಗಿತ್ತು. ರಾತ್ರಿ 1:30ಕ್ಕೆ ಭಟಿಂಡಾ ಏರ್ಬೇಸ್ನಿಂದ ಎಂಬ್ರೇಸರ್ ಯುದ್ಧ ವಿಮಾನ ಆಗಸದತ್ತ ಚಿಮ್ಮುತ್ತೆ. ಅದರ ಬೆನ್ನಲ್ಲೇ IL-78 ಮಿಡ್-ಏರ್ ರೀಫಿಲಿಂಗ್ ವಿಮಾನ ಆಗ್ರಾ ಏರ್ಬೇಸ್ನಿಂದ ಆಗಸಕ್ಕೆ ಹಾರಿತು. ಇದರ ನಂತರ ಹಾರಿದ್ದು ಮಿರಾಜ್ 2000. ಗ್ವಾಲಿಯರ್ ಏರ್ಬೇಸ್ನಿಂದ POK ಹಾಗೂ ಪಾಕಿಸ್ತಾನದ ವಿವಿಧ ಕಡೆಗಳಿಗೆ ಮಿರಾಜ್ ವಿಮಾನಗಳು ಹಾರತೊಡಗಿದ್ವು. ಮಿರಾಜ್ನ 3 ಬೆಟಾಲಿಯನ್ಗಳನ್ನು ಈ ಆಪರೇಷನ್ಗೆ ಬಳಸಿಕೊಳ್ಳಲಾಯಿತು. ಟೈಗರ್, ಬ್ಯಾಟಲ್ ಆಕ್ಸಿಸ್ ಹಾಗೂ ಉಲ್ಫಾ ಫ್ಯಾಕ್ಸ್ ಹೆಸರಿನ ಬೆಟಾಲಿಯನ್ಗಳವು. ಬಾಲಾಕೋಟ್ನ ಆಲ್ಫಾ 3 ಕಂಟ್ರೋಲ್ ಸೆಂಟರ್ ಈ ಯುದ್ಧ ವಿಮಾನಗಳ ಟಾರ್ಗೆಟ್ ಆಗಿತ್ತು. ಅಲ್ಲಿ 6 ವಿಮಾನಗಳು ಬಾಂಬಿಂಗ್ ಮಾಡಬೇಕಿತ್ತು. ಮಿರಾಜ್ಗೆ ಕವರ್ ಕೊಡೋದಕ್ಕೆ 4 ಸುಖೋಯ್ 30 ವಿಮಾನಗಳು ಬಂದು ನಿಂತವು. ಇಲ್ಲಿ ಬಹುಮುಖ್ಯವಾಗಿ ಪಾಕಿ ವಾಯುಪಡೆಯ ಕಣ್ಣು ತಪ್ಪಿಸಬೇಕಿತ್ತಲ್ಲ. ಅದಕ್ಕವರು ಆಯ್ಕೆ ಮಾಡಿದ್ದು ಬೆಳಗಿನ ಜಾವ 3:30ರ ಸಮಯವನ್ನ. ಆ ಸಮಯದಲ್ಲಿ ಪಾಕಿ ವಾಯುಪಡೆಯ ಯೋಧರು ಕಡಿಮೆ ಅಲರ್ಟ್ ಆಗಿರ್ತಾರೆ ಅನ್ನೋ ಮಾಹಿತಿ ಇತ್ತು. ಭಾರತೀಯ ಯುದ್ಧ ವಿಮಾನಗಳು ಸಿಯಾಲ್ಕೋಟ್ ಹಾಗೂ ಕರಾಚಿಯ ಕಡೆಗೆ ನುಗ್ಗೋ ಪ್ರಯತ್ನ ಮಾಡಿದ್ವು. ಅಲ್ಲಿ ಪಾಕಿ ವಾಯುಪಡೆಯಿಂದ ಪ್ರತಿರೋಧ ವ್ಯಕ್ತವಾಯಿತು. ಪಾಕಿಗಳು ಭಾರತೀಯ ಯುದ್ಧ ವಿಮಾನಗಳು ಕರಾಚಿಯಲ್ಲೋ ಸಿಯಾಲ್ಕೋಟ್ ರೇಂಜಲ್ಲೋ ದಾಳಿ ಮಾಡುತ್ತವೆ ಅಂದ್ಕೋತಿರುವಾಗಲೇ ಬಾಲಾಕೋಟ್, ಚಕೋತಿ ಹಾಗೂ ಮುಜಫರಾಬಾದ್ಗಳಲ್ಲಿ ಬಾಂಬಿಂಗ್ ನಡೆದೇ ಹೋಯಿತು. ಪಾಕಿಗಳಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಲೇಸರ್ ಗೈಡೆಡ್ ಬಾಂಬುಗಳನ್ನು ನಿಖರವಾಗಿ ಮ್ಯಾಪಿಂಗ್ ಮಾಡಿ ಭಯೋತ್ಪಾದಕ ತರಬೇತಿ ಕೇಂದ್ರಗಳ ಮೇಲೆ ಹಾಕಿದ ಭಾರತೀಯ ವಾಯುಪಡೆ ಅಲ್ಲಿಂದ 21 ನಿಮಿಷಗಳಲ್ಲಿ ತನ್ನ ಇಡೀ ಕಾರ್ಯಾಚರಣೆಯನ್ನು ಮುಗಿಸಿ ತನ್ನ ವಾಯುನೆಲೆಗಳಿಗೆ ವಾಪಸ್ ಬಂದುಬಿಟ್ವು. ಯಾವ ವಿಮಾನಕ್ಕೂ ಯಾವ ಪೈಲಟ್ಗೂ ಏನೂ ಆಗಲಿಲ್ಲ. ಪಾಕಿಸ್ತಾನಕ್ಕೆ ಎಚ್ಚರವಾಗೋ ಹೊತ್ತಿಗೆ 300ಕ್ಕೂ ಹೆಚ್ಚು ಭಯೋತ್ಪಾದಕರು ಶಾಶ್ವತ ನಿದ್ರೆಗೆ ಜಾರಿದ್ರು. ಫೆಬ್ರವರಿ 26 ಭಾರತದ ಪಾಲಿಗೆ ಗೌರವದ ದಿನವಾಗಿ ಮಾರ್ಪಡಿತು. ಇದು ಸ್ನೇಹಿತರೆ ಶತ್ರುಗಳ ನೆಲದೊಳಕ್ಕೆ ನುಗ್ಗಿ ಹೊಡೆದು ಬಂದ ವೀರ ಯೋಧರ ಕಥೆ. ಇಲ್ಲಿ ಒಂದೇ ಒಂದು ಸಾರ್ವಜನಿಕನ ಹತ್ಯೆ ಆಗಲಿಲ್ಲ, ಸಾರ್ವಜನಿಕ ಆಸ್ತಿಯ ನಷ್ಟವಾಗಲಿಲ್ಲ. ಇಡೀ ವಿಶ್ವ ಹೆಮ್ಮೆ ಪಡೋ ಹಾಗೆ ಬರೀ 21 ನಿಮಿಷಗಳಲ್ಲಿ 300 ಭಯೋತ್ಪಾದಕರನ್ನ, ಅದರಲ್ಲೂ ಬಹುಪಾಲು ಮೌಲಾನಾನ ಸಂಬಂಧಿಗಳನ್ನ, ಮೋಸ್ಟ್ ವಾಂಟೆಡ್ ಉಗ್ರರನ್ನ ಕೊಂದು ಹಾಕಿತ್ತು ನಮ್ಮ ವಾಯುಪಡೆ. ಐ ಸಲ್ಯೂಟ್ ದ ಬಾಯ್ಸ್ ಇನ್ ಬ್ಲೂ. ಇನ್ನು ಪಾಕಿಸ್ತಾನ ನಾಯಿ ಬಾಯಿಗೆ ಕೋಲು ಹಾಕಿ ತಿರುಗಿಸಿದ್ರೆ ಅದು ಬಡ್ಕೊಳ್ಳುತ್ತಲ್ಲ, ಹಾಗೆ ಒಂದೇ ಸಮಕ್ಕೆ ಬಡ್ಕೋತಿದೆ. ಗಡಿ ಉದ್ವಿಗ್ನಗೊಳ್ತಿದೆ. ಮುಂದೇನಾಗುತ್ತೆ ಕಾದು ನೋಡೋಣ.